ಆರ್ಥಿಕ ಸಮಾನತೆ ಹೋಗಬೇಕು, ಸಾಮಾಜಿಕ ಸಮಾನತೆ ಹೋಗಬೇಕು. ಬಾಬಾ ಸಾಹೇಬರು ಈ ದೇಶಕ್ಕೆ ಸಂವಿಧಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಆರ್ಥಿಕ ಸಮಾನತೆ ಸಾಧಿಸದ ಹೊರತು ಈ ದೇಶದಾಗ ಬಡವ ಮತ್ತು ಶ್ರೀಮಂತರ ಮಧ್ಯೆ ಹೆಚ್ಚಿನ ತಾರತಮ್ಯ ಇಲ್ಲದೇನೆ ಅಟ್ಲೀಸ್ಟ್ ಒಂದಿಷ್ಟು ಮೂಲಭೂತ ಅವಶ್ಯಕತೆಗಳು ಈಡೇರಿಸಿಕೋಬೇಕು. ಹಾಗಾಗಿ ಆರ್ಥಿಕ ಸಮಾನತೆ ಸಾಧಿಸಿದ ಹೊರತು ರಾಜಕೀಯ ಸ್ವಾತಂತ್ರ್ಯಕ್ಕೆ ಏನು ಬೆಲೆ ಇಲ್ಲ. ಮುಂದೊಂದು ದಿನ ಈ ದೇಶದಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ, ಆರ್ಥಿಕವಾಗಿ ಬಡತನ ರೇಖೆಗಿಂತ ಕೆಳಗೆ ವಾಸಿಸ್ತಕ್ಕಂಥ ಜನರೇ ಈ ದೇಶದ ಸ್ವಾತಂತ್ರ್ಯವನ್ನು ಧ್ವಂಸ ಮಾಡಬಹುದು ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಕೊಟ್ಟಿದ್ದಾರೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಾವೆಲ್ಲ ಭಾರತೀಯ ಪ್ರಜೆಗಳಾಗಿರ್ತಕ್ಕಂಥವರು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಅನುಸರಿಸಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ನಾಳೆ ಬರುವ 22/3/2026 ರವಿವಾರದಂದು ಇವತ್ತು ದೇವರಪುರಿಗೆಯ ಪಟ್ಟಣದ ಒಂದು ಪ್ರಸಿದ್ಧ ಸಂಸ್ಥೆಯಾಗಿರ್ತಕ್ಕಂಥ BLD ಸಂಸ್ಥೆಯ ಆವರಣದಲ್ಲಿ ಬೃಹತ್ ಜನಜಾಗೃತಿ ಸಮಾವೇಶ, ಸಂವಿಧಾನ ಜಾಗೃತಿ ಸಮಾವೇಶ, ಸಂವಿಧಾನ ತಜ್ಞರನ್ನ ಕರೆಸುವುದರ ಮೂಲಕ ಸಂವಿಧಾನದ ಬಗ್ಗೆ ಮಾತನಾಡುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನ ದಲಿತ ಸಂಘ ಸಮಿತಿ ಹಮ್ಮಿಕೊಂಡಿದೆ. ಅವತ್ತು 22/3/2026 ಮುಂಜಾನೆ 11 ಗಂಟೆಗೆ ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ದಿಂದ ಸಂವಿಧಾನದ ಒಂದು ಬೃಹತ್ ಮಾದರಿಯನ್ನ ಒಂದು ಮೆರವಣಿಗೆ, ಅದರೊಟ್ಟಿಗೆ ಸಾರೋಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ಮತ್ತು ಅನೇಕ ಕಲಾ ತಂಡಗಳು, ಇವತ್ತು ಹಲಿಗೆ ವಾದ್ಯಗಳಾಗಿರ್ಬೋದು, ಇವತ್ತು ಸಹನಾಯಿ ವಾದನ ಆಗಿರ್ಬೋದು, ಇವತ್ತು ಗೊಂಬೆ ಕುಣಿತ ಆಗಿರ್ಬೋದು, ಇವತ್ತು ಇತರ ಡೊಳ್ಳು ಕುಣಿತ ಆಗಿರ್ಬೋದು, ಎಲ್ಲ ಒಂದಿಷ್ಟು ಕಲಾ ಪರಿಕರಗಳೊಂದಿಗೆ ಇವತ್ತು ಮೆರವಣಿಗೆ ಮೂಲಕ ಸಾಗಿ ಇವತ್ತು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇವತ್ತು ಸಾಯಂಕಾಲ 4 ಗಂಟೆಗೆ ಬಹಿರಂಗ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಈ ಒಂದು ಬಹಿರಂಗ ಸಭೆಗೆ ನಮ್ಮ ಜಿಲ್ಲೆಯ ಹೆಸರಾಂತ ಮತ್ತು ಅಷ್ಟೇ ಬಸವಾದಿ ಶರಣರು ಆಗಿರತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿ ಇರತಕ್ಕಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು, ಅವರೊಟ್ಟಿಗೆ ಇನ್ನೊಬ್ಬ ನನ್ನ ಬಸವನಾಡಿನ ಬಸವನ ಬಾಗೇವಾಡಿ ತಾಲೂಕಿನ ಶಾಸಕರು, ಸಚಿವರು ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮತ್ತು ಎಲ್ಲ ಪ್ರಜಾಪ್ರಭುತ್ವದ ಮೇಲೆ ಅತ್ಯಂತ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥ ಇನ್ನೋರ್ವ ವ್ಯಕ್ತಿ ಶಿವಾನಂದ ಪಾಟೀಲ್ ಸಾಹೇಬರು, ಅದರೊಟ್ಟಿಗೆ ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಕುದುರೆ ಸಾಲೋಡಿ ಸಾಹೇಬರು ಮತ್ತು ಸಿಂದಗಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕಣ್ಣ ಮನಗುಳಿ ಅವರು, ಇಂಡಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತರೇಗೌಡ ಪಾಟೀಲ್ ರವರು ಮತ್ತು ನಾಗಠಾಣದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಠಲ್ ಕಟಕದೋಳ ಸಾಹೇಬರು, ನಂತರ ಮುದ್ದೇಬೇಳದ ತಾಲೂಕಿನ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಾಡಗೋಡ ಸಾಹೇಬರು, ಎಲ್ಲ ಶಾಸಕರು ಒಳಗೊಂಡು ಮಂತ್ರಿಗಳನ್ನು ಒಳಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ವಿಶೇಷವಾಗಿ ನಮ್ಮ ಈ ಭಾಗದ ಅಹಿಂದ ನಾಯಕರಾಗಿರ್ತಕ್ಕಂಥ ಶರಣಪ್ಪಣ್ಣ ಸುಣಗಾರ್ ಅವರು ಮತ್ತು ಈ ಮೆರವಣಿಗೆಯನ್ನ ಈ ಭಾಗದ ಆತ್ಮೀಯರು ಮತ್ತು ಈ ಭಾಗದ ಅತ್ಯಂತ ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭುಗೋಳ್ ಲಿಂಗದಳ್ಳಿ ಅವರು ಮತ್ತು ಇನ್ನೋರ್ವ ಬಸನಗೌಡ ಪಾಟೀಲ್ ಯಡ್ಯಾಪುರ್ ಅವರು, ಅನೇಕ. ಇದು ಅಷ್ಟೇ ಅಲ್ಲದೆ ತಾಲೂಕಿನ ಎಲ್ಲ ಕನ್ನಡ ಪರ, ಮಹಿಳಾ ಪರ, ರೈತ ಪರ, ಪ್ರಗತಿಪರ ಸಂಘಟನೆಗಳ ಎಲ್ಲ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ನಿಟ್ಟಿನಿಂದ ಬಹುತೇಕ ತಾಲೂಕು, ಅಖಂಡ ಸಿಂದಗಿ ತಾಲೂಕು, ಇವತ್ತು ಆಲ್ಮೇಲ್ ಆಗಿರ್ಬೋದು, ಸಿಂದಗಿ ಆಗಿರ್ಬೋದು, ದೇವರಪುರಿಗೆ ಆಗಿರ್ಬೋದು, ಈ ಎಲ್ಲ ತಾಲೂಕಿನಿಂದಲೂ ಕೂಡ ನಮ್ಮ ದಲಿತ ಸಂಘ ಸಮಿತಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಮತ್ತು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸುಮಾರು 8,000 to 10,000 ಜನ ಇವತ್ತು ದಲಿತ ಸಂಘ ಸಮಿತಿ, ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು, ಸಂವಿಧಾನದ ಪ್ರಿಯರಾಗಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಹೇಳಿ ಈ ವೇದಿಕೆ ಮೂಲಕ ವಿನಂತಿ ಮಾಡಿಕೊಳ್ಳೋ ಜೊತೆಗೆ ಕಾರ್ಯಕ್ರಮವನ್ನ ಅದ್ಭುತವಾಗಿ ಯಶಸ್ಸನ್ನ ಕಾಣಲಿಕ್ಕೆ ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮೂಲಕ ಪ್ರಕಟಣೆ ಮಾಡುವುದರ ಮೂಲಕ ಹೆಚ್ಚಿನ ಪ್ರಚಾರವನ್ನು ನಿಟ್ಟಿಸುವುದರ ಮೂಲಕ ಸ್ವಾಭಿಮಾನದ ಸಮಾವೇಶಕ್ಕೆ, ಜಾಗೃತಿ ಸಮಾವೇಶಕ್ಕೆ ತಾಲೂಕಿನಿಂದ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಭಾಗವಹಿಸಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಜಿಲ್ಲಾ ಶಾಖೆಯ ಪರವಾಗಿ ನಾನು ಈ ವೇದಿಕೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಮುಂದುವರೆದು ಈ ಒಂದು ಕಾರ್ಯಕ್ರಮ ಇದು ಕೇವಲ ಇಷ್ಟಕ್ಕೆ ಸೀಮಿತ ಆಗದೇನೆ ಮುಂದೆ ಬರ್ತಕ್ಕಂಥ
ಅಂಬೇಡ್ಕರ್ ಜಯಂತಿಗೂ ಕೂಡ ಇದೊಂದು ದಾರಿದೀಪ ಆಗಿ ಕಾಣಬೇಕು ಅಂತಕ್ಕಂಥದ್ದು. ವಿಶೇಷವಾಗಿ ಇದೊಂದು ಜಾಗೃತಿ ಸಮಾವೇಶದ ಜೊತೆಗೇನೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಅಂಬೇಡ್ಕರ್ ಜಯಂತಿನೂ ಕೂಡ ಅಂತ ಹೇಳಿ ಬಣ್ಣಿಸ್ತಕ್ಕಂಥ ವ್ಯವಸ್ಥೆನೂ ನಡಿಬೇಕು ಅಂತಕ್ಕಂಥ ವಿಚಾರದಿಂದ ತಾಲೂಕಿನ ಎಲ್ಲ ಸಮಸ್ತ ಗುರು ಹಿರಿಯರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಪತ್ರಿಕಾ ಮಾಧ್ಯಮ ಯಾವತ್ತು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ 3 ಸ್ತಂಭಗಳಿದ್ರೂ ಕೂಡ 4ನೇ ಸ್ತಂಭ ಸಮಾಜದಲ್ಲಿ ಯಾವ ವಸ್ತುನಿಷ್ಠ ಸುದ್ದಿಗಳನ್ನ ಪ್ರತಿಬಿಂಬಿಸುವುದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಪತ್ರಿಕಾ ಬಳಗನೂ ಕೂಡ ಕಾರಣ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆಯ ಜೊತೆಗೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಆ ಕಾರಣಕ್ಕಾಗಿ ಬಂದಿರತಕ್ಕಂಥ ಯಾವತ್ತೂ ಪತ್ರಿಕಾ ವರದಿಗಾರ ಮಿತ್ರರಿಗೂ ಬಂಧುಗಳಿಗೂ ಈ ವೇದಿಕೆ ಮೂಲಕ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಪತ್ರಿಕಾಗೋಷ್ಠಿ